ಸರ್ ನಮಸ್ತೆ ಸರ್. ನಮಸ್ತೆ. ಸೌಜನ್ಯ ಪ್ರಕರಣ, ನೋಟ್ ಅಭಿಯಾನ, ಅಲ್ಲಿಗೆ ಬಿಜೆಪಿಯವರು ಹೋಗಲಿಲ್ಲ. ತಾವು ಇಲ್ಲಾದರೂ ಅವರ ಮನೆಗೆ ಹೋಗಿ ಭೇಟಿ ಕೊಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತೀರಾ? ಖಂಡಿತವಾಗ್ಲೂ ನಾನು ಭೇಟಿ ಕೊಡಲಿಲ್ಲ ಅಂತಲ್ಲ, ನಾನು ಅವರ ಏನು ಇದರಲ್ಲಿ ಒಂದು ಪ್ರತಿಭಟನೆ ಆಗಿದೆ ಅದರಲ್ಲೂ ಕೂಡ ಒಂದು ಸಲ ಪಾಲ್ಗೊಂಡಿದ್ದೇನೆ. ನಾನು ಸೌಜನ್ಯ ಅಂತಲ್ಲ, ಯಾವುದೇ ಒಂದು ಮಗುವಿಗೆ, ಹೆಣ್ಣು ಮಗುವಿಗಾಗಲಿ ಯಾರಿಗಾದರೂ ದೌರ್ಜನ್ಯಗಳು ನಡೆಯುವಂಥದ್ದು ಅದು ಆದರೆ ಯಾವತ್ತೂ ಕೂಡ ಸಹಿಸಿಕೊಳ್ಳೋದು ಮಾನವರಾಗಿ ನಮ್ಮ ಧರ್ಮ ಅಲ್ಲ. ಇಂಥವರ ಒಟ್ಟಿಗೆ ನಿಲ್ಲೋದು ನಮ್ಮ ಧರ್ಮ. ಅದನ್ನು ನಾನು ಖಂಡಿತ ಮುಂದಿನ ದಿವಸಗಳಲ್ಲೂ ಕೂಡ ಮಾಡಲಿಕ್ಕೆ. ಸರ್, ತಾವು ಭೇಟಿ ಮಾಡುವಂಥ ಪ್ರಯತ್ನಗಳೆಲ್ಲಾದರೂ ಮಾಡ್ತೀರಾ? ನಾನು ಭೇಟಿ ಖಂಡಿತವಾಗ್ಲೂ ಮಾಡ್ತೇನೆ. ನಾನು ಅವಕಾಶ ಸಿಕ್ಕರೆ ನಾನು ಖಂಡಿತವಾಗ್ಲೂ ಹೋಗ್ಲಿಕ್ಕಿದ್ದೇನೆ. ಸಂಬಂಧಪಟ್ಟವರಿಗೆ ಇದರ ಬಗ್ಗೆ ಗೊತ್ತಿದೆ, ಪದ್ಮರಾಜ್ ಏನು ಮಾಡ್ತಾ ಇದ್ದಾನೆ ಅನ್ನುವ ಬಗ್ಗೆ ಮಾಹಿತಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು 40 ವರ್ಷ ಕಾಂಗ್ರೆಸ್ನ ಎಂಪಿಗಳು ಇಲ್ಲಿ ನಮ್ಮನ್ನು ಸಂಸತ್ನಲ್ಲಿ ಪ್ರತಿನಿಧಿಸ್ತಿದ್ರು. ಆ ಸಮಯದಲ್ಲಿ ನಮಗೆ ಏರ್ಪೋರ್ಟ್ ಸಿಕ್ತು, ಪೋರ್ಟ್ ಸಿಕ್ತು, ರೈಲ್ವೆ ಸಿಕ್ತು, ಭೂ ಸಾರಿಗೆ ಸಿಕ್ತು, KREC ಸಿಕ್ತು, MRPL ಬಂತು, MCF ಬಂತು, ಹಾಗೆ KREC ಇಂಜಿನಿಯರಿಂಗ್ ಕಾಲೇಜ್ ಬಂತು, ವಿದ್ಯಾಸಂಸ್ಥೆಗಳು ಬಂತು. ಇದೆಲ್ಲ ಯಾವತ್ತೂ ಆಗಿದ್ದು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಎಂಪಿಗಳು ಶ್ರೀನಿವಾಸ್ ಮಲ್ಯರ್ ಇರ್ಬೋದು, KK ಶೆಟ್ಟರ್ ಇರ್ಬೋದು, ರಂಗನಾಥ್ ಶೆಣೈ ಅವರು ಇರ್ಬೋದು, ಜನಾರ್ದನ್ ಪೂಜಾರಿ ಇರ್ಬೋದು, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾಗ ವಿನಯ್ ಕುಮಾರ್ ಸೊರಕೆ ಅವರು ಇರ್ಬೋದು, DMA ಪೈಗಳಿರ್ಬೋದು, ಆಸ್ಕರ್ ಫರ್ನಾಂಡಿಸ್ ಇರ್ಬೋದು, ಇವರ ಸಮಯದಲ್ಲಿ ಬಂತು. ಅಂಥ ಸಮಯದಲ್ಲಿ ಕೇವಲ ಅಧಿಕಾರದ ಒಂದು ದುರಾಶೆಯಿಂದ ಇಲ್ಲಿ ಕಾಂಗ್ರೆಸ್ನ ಅಭಿವೃದ್ಧಿ ವಿಚಾರಗಳನ್ನು ಹೇಳ್ಕೊಂಡು ಹೋದರೆ ಚುನಾವಣೆ ಗೆಲ್ಲಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ BJP ಅವರಿಗೆ ಮನವರಿಕೆ ಆಯಿತು. ಆವಾಗ ಅವರು ಮಾಡಿದ್ದು ಒಂದು ಏನು ಕೆಲಸ ಅಂತ ಹೇಳಿದರೆ, ನಮ್ಮ ತುಳುನಾಡಿನ ಒಂದು ಸಾಂಸ್ಕೃತಿಕ ವೈಭವ ಏನಿತ್ತು, ಈ ಸಾಮರಸ್ಯದ ಗತವೈಭವ ಅನ್ನೋದು ಏನಿದೆ, ಇದಕ್ಕೆ ಪೆಟ್ಟುಕೊಡುವಂಥ ಕೆಲಸ, ಜನಗಳನ್ನು ಕಾನೂನು ಬಾಹಿರ ಕೃತ್ಯಗಳಿಗೆ, ಯುವಕರನ್ನು ಪ್ರಚೋದಿಸುವಂಥದ್ದು, ಪ್ರಚೋದಿಸಿ ಇಲ್ಲಿ ನ್ಯಾಯ ನೀತಿಗಳನ್ನು ಗಾಳಿಗೆ ತೂರಿ ಅಧಿಕಾರ ಪಡೆಯುವುದು ಒಂದೇ ಆಶೆಯಿಂದ ಇಲ್ಲಿ ಜನರ ನಡುವೆ ಗೊಂದಲಗಳನ್ನು ನಿರ್ಮಿಸಿ ಜನರನ್ನು ಅವರ ಭಾವನಾತ್ಮಕವಾಗಿ ಅವರಲ್ಲಿ ಭಾವನೆಗಳೊಂದಿಗೆ ಆಟವಾಡಿ ಅಧಿಕಾರಕ್ಕೆ ಬಂದಿರುವಂಥದ್ದು. ದಕ್ಷಿಣ ಕನ್ನಡ ಬಿಜೆಪಿದು ಭದ್ರಕೋಟೆ. ಅದರ ಮೊದಲು 41 ವರ್ಷ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಅನ್ನೋದನ್ನು ಕೂಡ ನೀವು ನೆನಪಿಸ್ಕೊಳ್ಬೇಕಾದಂಥ ಇವತ್ತು ಅಗತ್ಯ ಇದೆ. ಇಲ್ಲಿ ಇದು ಭದ್ರಕೋಟೆ ಯಾರ್ದು ಕೂಡ ಭದ್ರಕೋಟೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದು ಮಾನವ ಧರ್ಮದ ಭದ್ರಕೋಟೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂತ ಹೇಳಿದರೆ ನಮ್ಮಲ್ಲಿರುವಂಥ ದೈವ ದೇವರುಗಳು, ಪ್ರಾರ್ಥನಾ ಮಂದಿರಗಳು ಇದೇನಿದೆ, ಇದೆಲ್ಲ ನಮಗೆ ಬೇಕಾದಷ್ಟು ಒಳ್ಳೆಯ ಬುದ್ಧಿಗಳನ್ನು ಕೊಟ್ಟಿದ್ದಾರೆ, ನಮಗೆ ಜ್ಞಾನ ಇದೆ. ಆದರೆ ಒಮ್ಮೊಮ್ಮೆ ಯಾಮಾರಿ ಜನಗಳು ತಪ್ಪು ಮಾಡಿರುವಂಥದ್ದು ಕೂಡ ಹೌದು. ಇವತ್ತು ಅದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ನಾವು ಇವತ್ತು ನೋಡ್ತೇವೆ, ನಮ್ಮ ಇಷ್ಟೊಂದು ಯೋಜನೆಗಳಿರಬೇಕಾದ್ರೆ, ಇಷ್ಟೊಂದು ನಾನು ಹೇಳಿದಾಗೆ ಇನ್ಫ್ರಾಸ್ಟ್ರಕ್ಚರ್ಸ್, ಪೋರ್ಟ್, ಏರ್ಪೋರ್ಟ್, ರೈಲ್ವೇಸ್ ಅಥವಾ ರಸ್ತೆ ಸಾರಿಗೆ, ಇದೆಷ್ಟು ನಗರಗಳಲ್ಲಿ ದೇಶದಲ್ಲಿ ಇದೆ ಅಂತ ಕೇಳಿದರೆ ಬೆರಳೆಣಿಕೆಯ ನಗರದಲ್ಲಿ. ಇದನ್ನು ಇಟ್ಕೊಂಡು ನಮಗೆ ಎಷ್ಟು ಬೇಕಾದರೂ ಅಭಿವೃದ್ಧಿ ಮಾಡುವಂಥ ಆಂಪಲ್ ಅಪಾರ್ಚುನಿಟೀಸ್ ನಮ್ಮಲ್ಲಿ ಇದೆ. ಅದಕ್ಕೆ ಅನುಗುಣವಾಗಿ ಆಗಿದೆಯಾ? ಇಲ್ಲ. ಇವರಿಗೆ ಬೇಕಾಗಿರೋದು ಒಂದೇ. ಈಗಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಮತಯಾಚನೆ ಮಾಡ್ತಿರೋದು ಏನು? ಮೋದಿ ಹೆಸರಲ್ಲಿ ಅಥವಾ ಹಿಂದುತ್ವ ಅಂತ ಹೇಳುವಂಥದ್ದು. ಪದ್ಮರಾಜಿಗಿಂತ ಒಬ್ಬ ದೊಡ್ಡ ಹಿಂದೂ ಇನ್ನೊಬ್ಬರು ಇದ್ದಾರೆ ಅಂತ ಹಿಂದೂಗಳಿದ್ದಾರೆ. ನೈಜ ಹಿಂದೂ ಆಗಿ ಏನು ಕೆಲಸ ಮಾಡ್ಬೋದು? ಹಿಂದೂ ಧರ್ಮ ಅನ್ನೋದು ಜ್ಞಾನದ ಸಂಕೇತ. ಪದ್ಮರಾಜ್ ಒಂದು ಕ್ಷೇತ್ರದಲ್ಲಿ, ಪವಿತ್ರವಾದ ಹಿಂದೂ ಧರ್ಮದ ಕ್ಷೇತ್ರದಲ್ಲಿ 28 ವರ್ಷಗಳಿಂದ ಟ್ರಸ್ಟಿಯಾಗಿ ಕೆಲಸ ಮಾಡ್ತಿದ್ದೇನೆ. ನಾನೇ ಸನಾತನ ಹಿಂದೂ ಧರ್ಮ ಏನಿದೆ ಅದು ಕೊಟ್ಟ ಜ್ಞಾನದ ಹಾಗೆ ನನ್ನ ಧರ್ಮವನ್ನು ಪ್ರೀತಿಸಿದವರೊಂದಿಗೆ ಇನ್ನೊಂದು ಧರ್ಮವನ್ನು ಕೊಡುವಂಥ ಕೆಲಸ ಆ ಹಿಂದೂ ಧರ್ಮ ನನಗೆ ಹೇಳಿಕೊಟ್ಟಿರುವಂಥದ್ದು. ಸಂಕಷ್ಟದಲ್ಲಿರುವ ಜನರ ಕಣ್ಣೊರೆಸುವಂಥ ಕೆಲಸವನ್ನು ಮಾಡಲಿಕ್ಕೆ ನನ್ನ ಹಿಂದೂ ಧರ್ಮ ಹೇಳ್ಕೊಟ್ಟಿರೋದು, ಅದನ್ನು ಮಾಡಿದ್ದೇನೆ. ಅದು ಬಿಟ್ಟು ಇವರು ಏನು ಹಿಂದುತ್ವ ಅಂತ ಹೇಳ್ತಾರೆ, ಈ ಹಿಂದುತ್ವದಲ್ಲಿ ಈ ನಮ್ಮ ಆರ್ಥಿಕವಾಗಿ ಹಿಂದುಳಿದ ಹುಡುಗರನ್ನು ಕಾನೂನು ಬಾಹಿರ ಕೃತ್ಯಗಳಿಗೆ ಪ್ರಚೋದಿಸಿ ಇವತ್ತು ಅವರು ಜೈಲು ಸೇರುವಂತಾಗಿದ್ದು, ಅಥವಾ ಕೋರ್ಟ್ ಅಲೆಯುವಂತಾಗಿದ್ದು, ಅಥವಾ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗಿರುವಂತಾಗಿದ್ದು, ಅಥವಾ ಕೊಲೆಗೀಡಾಗಿ ಆ ಮನೆಯನ್ನು ಅನಾಥ ಮಾಡಿದ್ದು ಇದು ಹಿಂದೂ ಧರ್ಮದ ತತ್ವ ಸಂದೇಶ ಅಲ್ಲ ಸ್ವಾಮಿ. ಈ ಪುತ್ತೂರು ನಗರಕ್ಕೆ, ಒಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ತಂದೆ ಶುದ್ಧ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಯಾಕೆಂದರೆ ಇವತ್ತು ಅಶೋಕ್ ರೈ ಅವರು ಯಾವ ರೀತಿಯಲ್ಲಿ ಇದನ್ನು ಹೋರಾಟ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಅರಿವಿದೆ. ಒಬ್ಬ ಶಾಸಕನಾಗಿ ಇವತ್ತು ಬಹಳ ಒಂದು ನೈತಿಕತೆಯಿಂದ ಮಾತಾಡುವಂಥ ಶಕ್ತಿಯನ್ನು ಅವ್ರು ಗಳಿಸ್ಕೊಂಡಿದ್ದಾರೆ. ಅದು ಹೇಗೆ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಭ್ರಷ್ಟಾಚಾರದ ಮಾತುಗಳು ಇವ್ರ ಹತ್ರ ಸುಳಿಯಲ್ಲ. ಅವರಿಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಏನಿದ್ರು ಅಭಿವೃದ್ಧಿ ಮಾಡುವಂಥದ್ದು. ನಾವು ಒಬ್ಬರ ಹತ್ರ ಹೋಗಿ ಏನಾದರೂ ಕೇಳಬೇಕು ಅಂತಂದರೆ ನಾವು ಸ್ವಾಚಾರಿತ್ರ್ಯ ಹೊಂದಿರಬೇಕು. ಯಾವುದಲ್ಲಿ ಭ್ರಷ್ಟಾಚಾರದಲ್ಲಿ ನಾವು ಇದ್ದೇವೆ ಅಂತ ಹೇಳಿದಾಗ ನಮ್ಮ ಏನು ಕೇಳುವಂಥ ನೈತಿಕತೆಯನ್ನು ನಾವು ಸ್ವಲ್ಪ ಕಳೆದುಕೊಳ್ತೇವೆ. ಆದರೆ ಆ ನೈತಿಕತೆ ಇವತ್ತು ಅಶೋಕ್ ರೈ ಅವರು ಉಳಿಸ್ಕೊಂಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟ ಮಂತ್ರಿಗಳಲ್ಲಾಗಲಿ ನೇರವಾಗಿ ಇದರ ಬಗ್ಗೆ ಮಾತನಾಡುವಂಥ ನೈತಿಕತೆ ಅವರಿಗಿದೆ. ಅವರು ಅದನ್ನು ಮಾಡ್ತಾರೆ. ಅವರೊಟ್ಟಿಗೆ ನಾನು ಕೂಡ ಅವರನ್ನು ಸೇರಿ ಈ ಕೆಲಸವನ್ನು ಮಾಡ್ತೇವೆ. ವಕೀಲರಾಗಿ ಸಾಮಾಜಿಕ ನ್ಯಾಯ, ಶಿಕ್ಷಣ ಮತ್ತು ಆರೋಗ್ಯ ಇದಕ್ಕೆ ತಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಾ?
ನಾನೊಬ್ಬ ಕ್ಷೇತ್ರದಲ್ಲಿ ಟ್ರಸ್ಟಿಯಾಗಿ ಕೋಶಾಧಿಕಾರಿಯ ಕೆಲಸ ಮಾಡಿಕೊಂಡು ಬರೋದೇ ಬೇನ ಈ ಹಿಂದೂ ಧರ್ಮದ ಜ್ಞಾನ ಆ ನಾರಾಯಣ ಗುರುಗಳ ಒಂದು ಪ್ರೇರಣೆಯಂತೆ ವಿದ್ಯೆ ಆರೋಗ್ಯ ಆಸರೆ ಎನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡು ಗುರು ಬೆಳದಿಂಗಳ ಒಂದು ಸಂಸ್ಥೆಯನ್ನು ಕಟ್ಟಿದ್ದೇನೆ. ಇದರ ಮುಖ್ಯ ಉದ್ದೇಶ ಎಂದರೆ ಕನಿಷ್ಠ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕನ್ನುವಂಥದ್ದು, ಅನಾರೋಗ್ಯಸ್ಥರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡುವಂಥದ್ದು, ಅಕಸ್ಮಾತ್ ಸಡನ್ ಏನಾದರೂ ಮನೆ ಕಳ್ಕೊಂಡವರಿಗೆ ಸಿಡಿಲು ಬಡಿತು ಅಥವಾ ಇನ್ನೇನು ಹಾಗೆ ಅವರು ಕಳ್ಕೊಂಡವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಜಾತಿ ಮತ ಧರ್ಮ ನೋಡದೆ ಕಳೆದ 4 ವರ್ಷಗಳಿಂದ ಮಾಡ್ತಾ ಬರ್ತಿದ್ದೇನೆ. ಕೊರೋನಾ ಉಂಟಾದಾಗ ಈ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಒಂದು ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಆ ಪರಮಾತ್ಮ ನನಗೆ ಕೊಟ್ಟಿದ್ದರು, ಅದನ್ನು ನಾನು ಮಾಡಿಸ್ಕೊಂಡು ಬರ್ತಾ ಇದ್ದೇನೆ. ಆದ್ದರಿಂದ ಶಿಕ್ಷಣ ಆರೋಗ್ಯ ಆಸರೆ ನನ್ನ ಮುಖ್ಯ ಧ್ಯೇಯ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ ಸರ್. ನೋಡಿ, ಒಬ್ಬರು ಗೌರವಾನ್ವಿತ ಪ್ರಧಾನಿ ಮಂತ್ರಿಗಳಾಗಿ ಮಂಗಳೂರಿಗೆ ಬಂದದ್ದು ನಾನು ಸ್ವಾಗತಿಸ್ತೇನೆ ಅಂತೇಳಿ ನಾನು ಈಗಾಗಲೇ ಹೇಳಿಕೆ ಕೊಟ್ಟಿದ್ದೇನೆ. ಆದರೆ ಪ್ರಧಾನಮಂತ್ರಿಯವರು 14 ಸಲ ಮಂಗಳೂರಿಗೆ ಬಂದರು. ಅವರು ಇವತ್ತು ರೋಡ್ ಶೋ ಅಂತ ಮಾಡಲಿಕ್ಕೆ ಬಂದಾಗ ಅವರು ಆರಂಭ ಮಾಡಿದ್ದು ಎಲ್ಲಿ ಅಂತ ಕೇಳಿದರೆ ನಾರಾಯಣ ಗುರುಗಳ ಪ್ರತಿಮೆಗೆ ಒಂದು ಮಾಲಾರ್ಪಣೆ ಮಾಡುವ ಮೂಲಕ. ಇವರು ಈ ಹಿಂದೆ 14 ಟೈಮ್ಸ್ ಇವರು ಇಲ್ಲಿ ಬರಬೇಕಾದ್ರೆ ಇಲ್ಲಿಯ ನಾಯಕರಿಗೆ ಆ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂಥ ಗೋಕರ್ಣನಾಥ ಕ್ಷೇತ್ರ ಇಲ್ಲಿದೆ, ಅಲ್ಲಿ ಹೋಗ್ಬೇಕನ್ನೋ ಬಗ್ಗೆ ಯಾರೂ ಹೇಳಲೇ ಇಲ್ವಾ? ಇವತ್ತು ಆ ಗೋಕರ್ಣನಾಥ ಕ್ಷೇತ್ರದಲ್ಲಿ 27 ವರ್ಷದಲ್ಲಿ ಒಬ್ಬ ಟ್ರಸ್ಟಿಯಾಗಿ ಒಬ್ಬ ಕೋಶಾಧಿಕಾರಿಯಾಗಿ ಆ ನಾರಾಯಣ ಗುರುಗಳ ತತ್ವ ಸಂದೇಶ ಏನಿದೆ, ಆ ಪವಿತ್ರ ಹಿಂದೂ ಧರ್ಮದ ತತ್ವ ಸಂದೇಶ ಏನಿದೆ, ಇದನ್ನು ಅಕ್ಷರಕ್ಷರ ಪಾಲಿಸುವಂಥ ಒಂದು ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಒಂದು ಟಿಕೆಟ್ ಕೊಟ್ಟಾಗ ಇಲ್ಲಿಗೆ ಬಂದು ನಾರಾಯಣ ಗುರುಗಳಿಗೆ ಇವರು ಮಾರಾರ್ಪಣೆ ಮಾಡಲಿಕ್ಕೆ ಇವರಿಗೆ ಇಲ್ಲಿಯ ನಾಯಕರು ಸೂಚಿಸ್ತಾರಂದರೆ ಇವರ ಮನಸ್ಥಿತಿ ಹೇಗೆ ಇದೆ ಅಂತೇಳಿ ಇವತ್ತು ಜನಗಳಿಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.